ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ರಾಮಾಯಣ ಅಯೋಧ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರು ರಾಮನಿಗೆ ಪುಷ್ಯಮಿ ನಕ್ಷತ್ರ ದಿನ, ಚೈತ್ರ ಮಾಸದಲ್ಲಿ ಬರುವಂಥ ಪುಷ್ಯಮಿ ನಕ್ಷತ್ರ ದಿನ ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ, ಹಾಗೂ ಅಧಿಕಾರ ಬಂದ ನಂತರ ನಿನ್ನಲ್ಲಿರುವಂತಹ ಗುಣಗಳು ಮಾಯ ಆಗಬಾರ್ದು ಅಂತ ಹೇಳಿ ಹಲವಷ್ಟು ಮಗನಿಗೆ ಮಾರ್ಗದರ್ಶನ ಮಾಡ್ತಾರೆ. ನೀನು ರಾಜನಾದ ನಂತರ ಈ ಥರ ಇರಬೇಕು, ಈ ಥರ ಇರ್ಕೂಡ್ದು, ಯಾರು ಸವಾಸ ಮಾಡಬೇಕು, ಯಾರು ಸವಾಸ ಮಾಡಬಾರ್ದು ಅನ್ನುವಂಥ ಒಂದು ಆಣಿಮುತ್ಯದಂತಹ ಮಾತುಗಳನ್ನು ಅಂತಂದರೆ ನಮ್ಮ ಜೀವನದಲ್ಲಿ ಬರೆದಿಟ್ಕೊಳ್ಬೇಕಾದ, ಕೆಂಪು ಸಿರಾದಲ್ಲಿ ಬರೆದಿಟ್ಕೊಬೇಕಾಗಿರುವಂತಹ ಕೆಲವಷ್ಟು ವಿಷಯಗಳನ್ನು ಹೇಳ್ಕೊಡ್ತಾರೆ. ಅಂತಂದರೆ ನಾವು ಯಾರು ಸಂಘ ಮಾಡಬೇಕು, ಯಾರು ಸಂಘ ಮಾಡಬಾರ್ದು, ನಮ್ಮಲ್ಲಿ ಅಧಿಕಾರ ಬಂದರೆ ಯಾವ ಥರ ಬದಲಾವಣೆ ಆಗ್ತೀವಿ, ದುಡ್ಡು ಬಂದರೆ ಯಾವ ಥರ ಬದಲಾವಣೆ ಆಗ್ತೀವಿ, ನಮ್ಮ ಗುಣಗಳನ್ನು ಮನುಷ್ಯನಿಗೆ ಪ್ರಾಮುಖ್ಯತೆ ಬರುವಂಥದ್ದು ಗುಣಗಳಿಂದಲೇ ಅಂತ ದಶರಥ ಮಹಾರಾಜರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಾರ್ಗದರ್ಶನ ನೀಡುತ್ತಾರೆ. ರಾಮನಿಗೆ ಪುಷ್ಯಮಿ ನಕ್ಷತ್ರದಲ್ಲಿ ಪಟ್ಟಾಭಿಷೇಕ ಮಾಡ್ತೀನಿ, ಆದ್ದರಿಂದ ನೀನು ಹೋಗಿ ಇವತ್ತು ಉಪವಾಸವನ್ನು ಮಾಡು ಅಂತ ಹೇಳ್ತಾರೆ. ಉಪವಾಸವನ್ನು ಮಾಡು ಅಂತ ಹೇಳಿದ್ಮೇಲೆ ಉಪವಾಸ ಮಾಡು ಅಂತಂತಾರೆ, ನೀನು ಹೋಗು ಅಂತಂತಾರೆ. ಎಲ್ಲರೂ ಹೋದ ನಂತರ ದಶರಥ ಕೂಡ ಹೋಗ್ತಾ ಇದ್ನಂತೆ. ಅಂತಃಪುರಕ್ಕೆ ಹೋಗ್ತಾ ಇರುವಂತ ದಶರಥ ಮಹಾರಾಜು ಸಮಂತ್ರನನ್ನು ಕರೆದ್ಬಿಟ್ಟು ಮತ್ತೆ ರಾಮನನ್ನು ಕರ್ಕೊಂಬನ್ರಿ ಅಂತ ಮಂತ್ರಿಗಳು ಹೇಳ್ತಾರೆ. ಆಗ ಸ್ವಮಂತ್ರ ಹೋಗ್ಬಿಟ್ಟು ಅಂತಂದ್ರೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತಂದ್ರೆ ರಾಮ ಅಂತಂದ್ರೆ ನಾನು ಉದಾಹರಣೆ ಹೇಳ್ತಾ ಇರೋದು, ಶ್ರೀರಾಮಚಂದ್ರ ಪ್ರಭು ರಥದಿಂದ ಇಳಿದ್ಬಿಟ್ಟು ಕಾಂಪೌಂಡ್ ಒಳಗೆ ಪ್ರವೇಶ ಮಾಡೋದ್ರೊಳಗೆ ಮತ್ತೆ ಸುಮಂತ್ರನನ್ನು ಕಳಿಸ್ಕೊಟ್ಟಿರ್ತಾರೆ, ಮತ್ತೆ ರಾಮನನ್ನು ಕರ್ಕೊಂಬ ಅಂತಂದ್ರೆ ದಶರಥ ಮಹಾರಾಜರು ಇಲ್ಲಿ ಎಲ್ಲರ ಎಲ್ಲರೆದುರಿಗೆ ಹೇಳದೇ ಇರುವಂತ ಕೆಲವು ವಿಷಯಗಳು ಮಗನ ಹತ್ರ ವ್ಯಕ್ತಿಗತವಾಗಿ ಹೇಳ್ಕೊಬೇಕಾಗಿತ್ತೋ ಏನೋ, ಯಾರು ಇಲ್ಲದೆ ಇರುವಂತ ಇದರಲ್ಲಿ ಏಕಾಂತವಾಗಿ ಹೇಳ್ಕೊಬೇಕಾಗಿತ್ತೇನೋ, ಅದಕ್ಕೋಸ್ಕರನೇ ರಾಮನನ್ನು ಮತ್ತೆ ಕರೆಸ್ತಾ ಇದ್ದಾರೆ ಅಂತ ನಾವಿಲ್ಲಿ ಅಂದ್ಕೊಬೇಕಾಗುತ್ತೆ. ಕರ್ಕೊಂಬ ಅಂತ ಹೇಳ್ತಾರಂತೆ. ಆಗ ಸಮಂತ್ರ ಹೋಗ್ಬಿಟ್ಟು ನಿಮ್ಮಪ್ಪ ನಿನ್ನನ್ನ ಕರೀತಾ ಇದ್ದಾರೆ, ಕೂಡ್ಲೆ ಬರ್ಬೇಕಂತೆ, ಬರೋದು ಬರ್ದೇ ಇರುವಂಥದ್ದು ನಿನ್ನಿಷ್ಟ ರಾಮ ಅಂತ ಹೇಳ್ತಾರಂತೆ. ಆಗ ಆ ರಾಮ ಬಂದ ನಂತರ ದಶರಥ ಮಹಾರಾಜು ರಾಮನೊಂದಿಗೆ ಹೀಗೆ ಮಾತನಾಡೋದಕ್ಕೆ ಮೊದಲಿಡ್ತಾರಂತೆ. ನಾನು ಜೀವನದಲ್ಲಿ ಅನುಭವಿಸ್ತಾ ಇರುವಂತ ಸುಖವಿಲ್ಲ, ನನ್ನ ಶರೀರಕ್ಕೆ ವೃದ್ಧಾಪ್ಯ ಬಂದಿದೆ, ಎಷ್ಟೋ ಯಜ್ಞಗಳನ್ನು ಮಾಡಿದ್ದೀನಿ, ಪಿತೃ ಋಣವನ್ನು ತೀರಿಸಿದ್ದೀನಿ, ದೇವ ಋಣವನ್ನು ತೀರಿಸಿದ್ದೀನಿ, ಋಷಿ ಋಣವನ್ನು ತೀರಿಸಿದ್ದೀನಿ, ಇನ್ನು ಅನೇಕ ಋಣಗಳನ್ನು ತೀರಿಸಿದ್ದೀನಿ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಋಣಗಳಿರುತ್ತೆ ಅಂತಂದ್ರೆ ಮೊದಲನೇ ಋಣ ಯಾವುದಂದ್ರೆ ಪಿತೃ ಋಣ. ಈ ಪಿತೃ ಋಣ ತೀರಬೇಕು ಅಂತಂದ್ರೆ ನಾವು ಮದುವೆ ಮಾಡಿಕೊಂಡು ಸಂತಾನವನ್ನು ಹೇರಬೇಕು. ನಂತರ ಪ್ರತಿ ವರ್ಷ ಗತಿಸಿರುವಂತ ಪಿತೃ ದೇವತೆಗಳಿಗೆ ನಾವು ಶ್ರಾದ್ದವನ್ನು ಇಡಬೇಕು. ಇದು ಪಿತೃ ಋಣವನ್ನು ತೀರಿಸುವಂಥದ್ದು. ದೇವತಾ ಋಣ ಅಂತಂದ್ರೆ ಅನೇಕ ಯಾಗ ಯಜ್ಞಾದಿ ಕ್ರತುಗಳು ವ್ರತಗಳನ್ನು ಮಾಡೋದ್ರಿಂದ ನಾವು ಬೇರೆಯವರಲ್ಲಿ ದೇವರನ್ನು ನೋಡೋದ್ರಿಂದ ಹಾಗೂ ಪ್ರಕೃತಿಯನ್ನು ಭಗವಂತನಾಗಿ ನೋಡೋದ್ರಿಂದ ಅಲ್ಲಿ ದೇವತಾ ಋಣ ತೀರುತ್ತೆ. ಮತ್ತೆ ಋಷಿ ಋಣ ತೀರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ, ಋಷಿ ಋಣ ತೀರ್ಬೇಕು ಅಂತಂದ್ರೆ ನಾವು ಮಾರ್ಗದರ್ಶನ ತೋರಿಸಿರ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಮತ್ತೆ ವ್ಯಾಸ ಮಹರ್ಷಿಗಳು ಇವರೆಲ್ಲರೂ ಹಲವಷ್ಟು ಗ್ರಂಥಗಳನ್ನು ನಮ್ಮನ್ನ ಮಾಧವನನ್ನಾಗಿ ಮುಕ್ತಿ ಕಡೆ ತೆಗೆದುಕೊಂಡು ಹೋಗುವಂತ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಈ ಗ್ರಂಥ ಪಠಣೆಯಿಂದ ಋಷಿ ಋಣವನ್ನು ನಾವು ತೀರಿಸಬಹುದು. ಇನ್ನು ಅನೇಕ ಋಣಗಳು ಇರುತ್ತೆ, ಅವುಗಳನ್ನು ತೀರಿಸಿದ್ದೀನಿ ಅಂತ ದಶರಥರು ಇಲ್ಲಿ ಹೇಳಿಸ್ತಾರೆ. ಮನುಷ್ಯ ಈ ಋಣವನ್ನು ತೀರಿಸಲೇಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ನಾನ್ ಮಾಡಬೇಕಾಗಿರುವಂತ ಯಾವ್ದಾದ್ರೂ ಕೆಲಸ ಇದ್ರೆ ಅದು ನಿನ್ನ ಪಟ್ಟಾಭಿಷೇಕ. ನೀನ್ ಅನ್ಕೋಬಹುದು ಮನ್ಸಲ್ಲಿ, ರಾಮ ಯಾಕಿಷ್ಟು ಆತ್ರ ಪಡ್ತಾ ಇದ್ದೀನೇನೋ ಅಂತ ನೀನ್ ಕೇಳ್ತೀಯೇನೋ, ನನಗೆ ಬಹಳ ಕೆಟ್ಟ ಕನಸುಗಳು ಬೀಳ್ತಾ ಇದ್ದಾವೆ, ಉಲ್ಕಾಪಾತಗಳು ಬೀಳ್ತಾ ಇದೆ, ನನ್ನ ಶರೀರ ಬಿದ್ದೋಗುತ್ತೆ ಅಂತ ನನಗೆ ಚಿಂತೆ ಇಲ್ಲ ಕಣೋ. ಆದ್ರೆ ಪ್ರಜೆಗಳು ದಿಕ್ಕಿಲ್ದೆ ಅವರು ಹಾಕೂಡ್ದು ಅಂತಂದ್ರೆ ಇಷ್ಟಕ್ಕೆ ಮುಂಚಿನ ಕೆಲವಷ್ಟು ಸಂಚಿಕೆಗಳ ಕೆಳಗೆ ಹೇಳಿದ್ದೆ ದಶರಥ ಮಹಾರಾಜರು
ತನ್ನ 4 ಜನ ಮಕ್ಕಳು ಹುಟ್ಟಿದ್ದು ಬಹಳ ಲೇಟ್. ಅದಕ್ಕಿಂತ ಮುಂಚೆ ಪ್ರಜೆಗಳನ್ನೇ ತನ್ನ ಮಕ್ಕಳಾಗಿ ಸಂತಾನವಾಗಿ ರಾಜಪಾಲನೆ ಮಾಡಿದ್ರು. ಹಾಗೂ ಪ್ರಜೆಗಳಿಗೂ ಕೂಡ ತನ್ನ ತಂದೆ ಮೇಲೆ ಎಷ್ಟು ಮಮಕಾರ, ಎಷ್ಟು ಗೌರವ ತೋರಿಸಿದ್ರು ಆ ತರ ಗೌರವ ತೋರಿಸ್ತಾ ಇದ್ರಂತೆ. ಅಷ್ಟು ಪ್ರಜೆಗಳ ಮೇಲೆ ಮಮಕಾರ ಇತ್ತಂತೆ. ಯಾರಿಗೆ? ದಶರಥ ಮಹಾರಾಜರಿಗೆ ಇರುತ್ತೆ. ಈ ತರ ಬಹಳಷ್ಟು ಜನ ರಾಜರಿಗೆ ಏನು ಪ್ರಜೆಗಳ ಮೇಲೆ ಮಮಕಾರ ಇರುತ್ತೆ. ಅದಕ್ಕೆ ಅಲ್ವಾ ಬಾಲಕಾಂಡದಲ್ಲಿ ನಾನು ಹೇಳಿದೆ, ಸೀತಮ್ಮನ ವಂಶದಲ್ಲಿ ನಿಮಿ ಚಕ್ರವರ್ತಿ ನಮಗೆ ಕಣ್ಣಿನ ರೆಪ್ಪೆ ಹೊಡೆಯುವಂತ ಒಂದು ಶಕ್ತಿಯಾಗಿ ನಮ್ಮಲ್ಲಿ ಇವಾಗ್ಲೂ ಕೆಲಸ ಮಾಡ್ತಾರೆ ಅಂತ. ಮತ್ತೆ ಯಾರು ಬಲಿ ಚಕ್ರವರ್ತಿ ಇವಾಗ್ಲೂ ದೀಪಾವಳಿ ದಿನ ಬಂದು ಈಗಲೂ ನಮ್ಮನ್ನೆಲ್ಲರನ್ನೂ ನೋಡ್ಬಿಟ್ಟು ನಮ್ಮನ್ನ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ. ಇದು ಪ್ರಜೆಗಳ ಮೇಲೆ ರಾಜರಿಗಿರುವಂತ ಮಮಕಾರವನ್ನು ತಪ್ಪಾಗಿ ಇಟ್ಕೊಳ್ದು. ಅದಕ್ಕಾಗಿ ನಿನಗೆ ಬೇಗ ಪಟ್ಟಾಭಿಷೇಕ ಮಾಡ್ತಾ ಇದ್ದೀನಿ, ನಿನಗೆ ಪಟ್ಟಾಭಿಷೇಕ ಮಾಡ್ಬೇಕಂತ ಒಂದು ಆಲೋಚನೆ ಬಂತು. ಈ ಆಲೋಚನೆ ಬದಲಾವಣೆ ಮಾಡೋದಕ್ಕಿಂತ ಮುಂಚೆನೆ ಮಾಡ್ಬಿಡ್ಬೇಕು ಅಂತ ಅಂತಾರಂತೆ. ಅಂದ್ರೆ ಒಂದು ಕೆಲಸವನ್ನು ಅಂದ್ಕೊಳ್ಳೋದು ಬಹಳ ಸುಲಭ. ಅದಕ್ಕೆ ಕಾರ್ಯರೂಪಕ್ಕೆ ತರೋದಕ್ಕೆ ಬೇರೆ ಕಡೆಯಿಂದ ಅಡ್ಡ ಬೇಕಾಗಿಲ್ಲಪ್ಪ. ನಮ್ಮ ಮನಸ್ಸೇ ನಮ್ಮನ್ನು ಬಹಳ ಇದು ಮಾಡು, ಇದು ಮಾಡಬೇಡ, ಸಂಕಲ್ಪ ವಿಕಲ್ಪಗಳ ಸಂಗಾತವೇ ನಮ್ಮ ಮನಸ್ಸು ಅಂತ ನಾವು ಹೇಳ್ಕೋಬೇಕು. ಸುಭಶ್ಯ ಶ್ರೀಗರಂ ಅಂತಂತ ಅದಕ್ಕೆ ನಮ್ಮ ಶಾಸ್ತ್ರಗಳು ಏನ್ ಹೇಳಿದೆ, ಒಳ್ಳೇದು ಅಂತ ಬಂದಿದೆ ಅಂತಂದ್ರೆ ಅದು ಬೇಗ ಆಗ್ಬಿಡ್ಬೇಕು. ಆಲಸ್ಯಂ ಅಮೃತಂ ವಿಷಂ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಒಳ್ಳೆ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ದಲೇ ನಾವು ಮಾಡಿಬಿಡ್ಬೇಕು. ನಾವೇನ್ ಮಾಡ್ತೀವಿ, ಒಳ್ಳೆ ಕೆಲಸವನ್ನು ಮತ್ತೆ 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 ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತೀವಿ, ಕೆಟ್ಟ ಕೆಲಸಗಳು ಇಮಿಡಿಯೇಟ್ ಮಾಡ್ಬಿಡ್ತೀವಿ. ಇದು ನಾವು ಬದಲಾವಣೆ ಮಾಡ್ಕೋಬೇಕು. ನಂತರ ದಶರಥ ಮಹಾರಾಜರು ರಾಮನೊಂದಿಗೆ ಹೀಗೆ ಮಾತುಗಳನ್ನು ಮುಂದುವರಿಸ್ತಾರಂತೆ. ಭರತ ಬಹಳ ಒಳ್ಳೆಯವನು. ಈಗ ಆತ ತನ್ನ ಸೋದರ ಮಾವನಾಗಿರುವಂತಹ ಯುಧಾಜಿತ್ತನ ತರ ಇದ್ದಾನೆ. ಭರತ ಬರೋದಕ್ಕಿಂತ ಮುಂಚೆ ನಿನಗೆ ಪಟ್ಟಾಭಿಷೇಕ ಮಾಡ್ಬಿಡ್ತೀನಿ. ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ರೆ ಅನೇಕ ವಿಘ್ನಗಳು ಬರುತ್ತೆ. ನಿನ್ನ ಸ್ನೇಹಿತರನ್ನು ಅಪ್ರಮತ್ತವಾಗಿರು ಅಂತಂತಾರಂತೆ. ಅಂದ್ರೆ ಭರತ ಬರೋದಕ್ಕಿಂತ ಮುಂಚೆ ಯಾಕೆ ಪಟ್ಟಾಭಿಷೇಕ ಮಾಡ್ತಾರೆ? ಭರತ ಏನಾದ್ರೂ ಅಬ್ಜೆಕ್ಷನ್ ಮಾಡ್ತಾರ? ನನಗ್ ಮಾಡ್ಬೇಕು, ಅಣ್ಣನು ಮಾಡಬಾರ್ದು ಅಂತ ಏನಾದ್ರೂ ಅಬ್ಜೆಕ್ಷನ್ ಮಾಡ್ತಾರ ಅಂತ ನಾವಿಲ್ಲಿ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗತ್ತೆ. ಅಂತಂದ್ರೆ ಕಳೆದ ಸಂಚಿಕೆಯಲ್ಲೂ ನಾನು ಹೇಳಿದ್ದೆ, ದಶರಥ ಮಹಾರಾಜರು, ಜನಕ ಮಹಾರಾಜರು ಮತ್ತೆ ಕೈಕೇಯಿ ಮಹಾರಾಜರು ಇಲ್ಲದಲ್ಲೇ ಏನು ಇದಕ್ಕೆ ಯಾವ್ದಕ್ಕೆ ಬರ್ತಾ ಇದ್ದಾರೆ, ರಾಜ್ಯಾಭಿಷೇಕ ಮಾಡ್ತಾ ಇದ್ದಾರೆ ಅಂತ ಏನೋ ಬಚ್ಚಿಡ್ತಾ ಇದ್ದಾರೆ ಅಂತೆ. ಭರತ ಬರೋದಕ್ಕಿಂತ ಮುಂಚೆನೆ ನಾನು ರಾಜ್ಯಾಭಿಷೇಕ ಮಾಡ್ತಾ ಇದ್ದೀನಿ ಅಂತಂತಂದ್ರೆ ಅಲ್ಲಿನೋ ಒಂದು ವಿಷಯವನ್ನು ಮುಚ್ಚಿಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸೀತಮ್ಮನೊಂದಿಗೆ ಕಲ್ತು ಬಿಟ್ಟು ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ದರ್ಬೆ ಹುಲ್ಲಿನ ಮೇಲೆ ಮಲಕು ಅಂತ ಇದು ಮಾಡ್ತಾರಂತೆ, ಕಳಿಸ್ಕೊಡ್ತಾರಂತೆ. ಆಗ ಇನ್ನೊಂದು ವಿಷಯವನ್ನು ಹೋಗೋದಕ್ಕಿಂತ ಮುಂಚೆ ಏನೋ ಹೇಳ್ತಾರಂತೆ. ರಾಮ ನಾನು ದಶರಥ ಹೇಳ್ತಾರಂತೆ, ಕೌಸಲ್ಯ ಮಾತೆಯನ್ನು ಮದುವೆ ಆಗ್ತಾರಂತೆ, ವಿವಾಹ ಆಗ್ತಾರಂತೆ. ಕೆಲವು 1000 ವರ್ಷಗಳಾದ್ರೂ ಅವ್ರಿಗೂ ಮಕ್ಕಳಾಗ್ಲಿಲ್ವಂತೆ. ಮತ್ತೆ ಮಕ್ಕಳಿಗೋಸ್ಕರ ಸುಮಿತ್ರವರನ್ನು ಮದುವೆ ಆಗ್ತಾರಂತೆ. ಅವ್ರಿಗೂ ಏನು ಅವ್ರ ಹೊಟ್ಟೆಯಲ್ಲೂ ಮಕ್ಕಳು ಹುಟ್ಟಲಿಲ್ವಂತೆ. ಯೌವನದಲ್ಲಿ ಇರುವಂತಹ ಸೌಂದರ್ಯ ರಾಶಿ ಎಲ್ಲಾ ವಿದ್ಯೆಗಳನ್ನು ತಿಳಿದಿರುವಂತ ಯಾರನ್ನ ಕೈಕೆಯನ್ನು ಮದುವೆ ಮಾಡ್ಕೊಳ್ತಾರಂತೆ. ಈ ಸಮಯದಲ್ಲಿ ಈ ಸಮಯದಲ್ಲಿ ಅಂತಂತಂದ್ರೆ ಈ ಸಮಯ ಅಂತಂದ್ರೆ ರಾಮನು ಹುಟ್ಟಿರೋದಿಲ್ಲ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಯಾರು ಹುಟ್ಟಿರೋದಿಲ್ಲ. ಆ ಸಮಯದಲ್ಲಿ ಕೈಕಮ್ಮನ್ನ ಮದುವೆ ಆಗಿರ್ತಾರೆ. ಈ ಸಮಯದಲ್ಲಿ ಕೈಕಾರಾಜು ನನ್ನ ಮಗಳಿಗೆ ಮಕ್ಕಳೇನಾದ್ರು ಹುಟ್ಟಿದ್ರೆ ನೀನು ಅವ್ರಿಗೆ ರಾಜ್ಯಾಭಿಷೇಕ ಮಾಡ್ಬೇಕು ಅಂತ ಕೇಳಿರ್ತಾರಂತೆ. ಆಗ ದಶರಥ ಮಹಾರಾಜು ಮಾತು ಕೊಟ್ಟಿರ್ತಾರಂತೆ, ಯಾರು ಕೈಕೆ ಹೊಟ್ಟೆಯಲ್ಲಿ ಹುಡ್ತಾರೋ ಅವ್ರಿಗೆ ನಾನು ರಾಜ್ಯಾಭಿಷೇಕ ಮಾಡ್ತೀನಿ ಅಂತ ಹೆಣ್ಣು ಕೊಟ್ಟ ಮಾವನಿಗೆ ಮದುವೆ ಮಾತು ಕೊಟ್ಟಿರ್ತಾರಂತೆ. ಅದಕ್ಕೋಸ್ಕರನೇ ಭರತ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅಂತಂದ್ರೆ ಸತ್ಯ ಭರತನ್ಗೆ ಪಟ್ಟಾಭಿಷೇಕ ಮಾಡುವಂಥದ್ದು. ಧರ್ಮ ಯಾವುದು? ಇಕ್ಷ್ವಾಕು ವಂಶದಲ್ಲಿ ಮೊದಲು ಹುಟ್ಟಿರುವಂತವ್ರಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿರುವಂಥದ್ದು. ಇಲ್ಲಿ ದಶರಥ ಮಹಾರಾಜರು ಸತ್ಯವನ್ನು ಬಿಟ್ಬಿಟ್ಟು ಧರ್ಮವನ್ನು ಪಾಟಿಸ್ತಾ ಇದ್ದಾರೆ. ಆಗ ಕೈಕಾರಾಜು
ಇದಕ್ಕೋಸ್ಕರನೇ ಧರ್ಮವನ್ನು ಪಾಟಿಸ್ತಾರೆ. ಅದಕ್ಕೋಸ್ಕರನೇ ಈಗ ಕೈಕಾ ರಾಜನನ್ನು ಕರೀದರೆ ರಾಮನ್ಗೆ ಬೇಗ ಬೇಗ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಈ ವಿಷಯ ರಾಮಚಂದ್ರ ಪ್ರಭು ಕೂಡ ಹೇಳ್ತಾರೆ. ಅದಕ್ಕೋಸ್ಕರನೇ ನಾನು ಈ ತರ ಮಾಡ್ತಾ ಇದ್ದೀನಪ್ಪ ಅಂತಂತಾರೆ. ಮತ್ತೆ ಜನಕ ಮಹಾರಾಜರು ಯಾಕೆ ಕರೀಲಿಲ್ಲ ಅಂತ ಒಂದು ಅನುಮಾನ ಬರುತ್ತೆ. ಕೈಕಾ ರಾಜರೊಂದಿಗೆ ಜನಕ ಮಹಾರಾಜರ ಹೆಸರನ್ನು ನಾನು ಪ್ರಸ್ತಾಪ ಮಾಡಿದೆ. ಜನಕ ಮಹಾರಾಜರು ವ್ಯಾಮೋಹ ಇಲ್ದಲೆ ಅವ್ರನ್ನ ಕರೆಯೋದೇನಂದ್ರೆ ರಾಜರ್ಷಿ ಅಂತ ಕರೀತಾರೆ. ಅಂತಂದ್ರೆ ಯಾರಿಗೆ ಈ ವಿಷಯ ಯಾರಿಗೆ ವಸಿಷ್ಠ ಮಹರ್ಷಿಗಳಿಗೆ ಗೊತ್ತು, ಕೈಕಾ ರಾಜನಿಗೆ ಮಾತು ಕೊಟ್ಟಿರುವಂಥದ್ದು, ಮತ್ತೆ ಜನಕ ಮಹಾರಾಜರಿಗೂ ಗೊತ್ತು, ಕೈಕಾ ರಾಜರಿಗೂ ಗೊತ್ತು. ಈ 3 ಜನ ಏನಾದ್ರೂ ರಾಮನ ಪಟ್ಟಾಭಿಷೇಕಕ್ಕೆ ಅಭ್ಯಂತರವನ್ನು ವ್ಯಕ್ತಪಡಿಸ್ತಾರೆ ಅಂತಂದು ಅಲ್ಲೇ ಇದ್ರೂ ವಸಿಷ್ಠ ಮಹರ್ಷಿಗಳ ಒಂದು ಅನುಮತಿಯನ್ನು ತೆಗೆದುಕೊಳ್ಳಲಿಲ್ಲ. ಕುಲಪುರೋಹಿತರಾಗಿದ್ರು ಅನುಮತಿಯನ್ನು ತೆಗೆದುಕೊಳ್ಳಿಲ್ಲ. ನಾನು ಈ ವಿಷಯವನ್ನು ಕೆಲವಷ್ಟು ಸಂಚಿಕೆಗಳ ಹಿಂದೆ ಏನು ಮನವಿ ಮಾಡಿದ್ದೆ. ಪುರೋಹಿತರ ಏನೋ ಒಂದು ಸಲಹೆ ಇಲ್ದಲೆ, ಅವರ ಒಂದು ಸೂಚನೆ ಇಲ್ದಲೆ ಹೆಜ್ಜೆ ತೆಗೆದು ಕೂಡ ಹಿಡದೇ ಇರುವಂತ ದಶರಥ ಮಹಾರಾಜರು ರಾಮನ ಒಂದು ಪಟ್ಟಾಭಿಷೇಕಕ್ಕೆ ಅವರೇ ಮುಹೂರ್ತ ನಿರ್ಣಯ ಮಾಡ್ತಾರೆ. ಅವರೇ ಎಲ್ಲ ಅಂತಂದ್ರೆ ಮುಹೂರ್ತ ಈ ಸಮಯದಲ್ಲೇ ರಾಮನ ಪಟ್ಟಾಭಿಷೇಕ ಮಾಡಬೇಕು. ಒಂದು ಮಾತು ಕೂಡ ವಸಿಷ್ಠ ಬ್ರಹ್ಮಜ್ಞಾನಿಗಳಾಗಿರುವಂತ ವಸಿಷ್ಠ ಮಹರ್ಷಿಗಳ ಹತ್ರ ಕೇಳೋದಿಲ್ಲ ಅಂತ ನಾನು ಬಹಳ ಮನವಿ ಮಾಡಿದ್ದೆ. ಬೇಗ ಹೋಗಿ ಪಟ್ಟಾಭಿಷೇಕ ರಾಮನಿಗೆ, ಅದಕ್ಕಾಗಿ ಈ ಯಾರೂ ಬರ್ದಲೆ, ಭರತ ಇಲ್ದಲೆ, ಜನಕ ಮಹಾರಾಜು ಇಲ್ದಲೆ, ಕೈಕಾ ರಾಜು ಬರ್ದಲೆ ಎಷ್ಟೊಂದು ಜಾಗ್ರತೆಯನ್ನು ತಗೊಳ್ತಾ ಇದ್ದಾರೆ ಅಂತಂದ್ರೆ ನಾನು ಅನ್ಕೊಂಡಿದೀನಿ, ನಾನು ಪ್ಲಾನ್ ಮಾಡಿಬಿಟ್ಟಿದ್ದೀನಿ, ರಾಮನಿಗೆ ಪಟ್ಟಾಭಿಷೇಕ ಆಗೋಗ್ಬಿಡುತ್ತೆ ಅಂತ ಅನ್ಕೊಳ್ತಾ ಇದ್ದೆ. ದಶರಥ ಮಹಾರಾಜು ನಾನು ಇಷ್ಟು ಪ್ಲಾನಿಂಗ್ ಇಂದ ನಾನು ಇಷ್ಟೇ ಪ್ಲಾನ್ ಮಾಡಿದ್ರು ಭಗವಂತ ಅನ್ನುವಂಥವ್ನು ಹಿಂದೆ ಹಿಡಿದು ನಡೆಸ್ತಾ ಇರ್ತಾನೆ. ಅವನ ಒಂದು ಪ್ರಣಾಳಿಕೆನೆ ಆತ ಅನ್ಕೊಂಡಂಗೆ ನಡೆಯುತ್ತೆ ವಿನಃ ಮನುಷ್ಯರಂದಂಗೆ ಅನ್ಕೊಂಡಂಗೆ ನಡೆದ್ಬಿಟ್ರೆ ನಮ್ಮನ್ನು ಹಿಡಿಯೋರು ಇರೋದಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಆಗ ಹೋದ ನಂತರ ವಸಿಷ್ಠ ಮಹರ್ಷಿಗಳನ್ನು ಕರೆದ್ಬಿಟ್ಟು, ವಸಿಷ್ಠ ಮಹರ್ಷಿಗಳ ನೀವು ಹೋಗಿ ರಾಮನ ಹತ್ರ ಉಪವಾಸವನ್ನು ಮಾಡಿಸಿ, ಉಪವಾಸ ರಥವನ್ನು ಮಾಡಿಸ್ರಿ ಅಂತಂದ್ರೆ ರಾಮನ್ ಗೊತ್ತಿಲ್ವಾ ಉಪವಾಸ ಹೇಗ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು ಪಟ್ಟಾಭಿಷೇಕಕ್ಕೆ ಕೆಲವಷ್ಟು ಮುಂಚೆ ಕೆಲವಷ್ಟು ಕ್ರತುಗಳಿರುತ್ತೆ. ಯಾವ್ಯಾವ ಅಂತಂದ್ರೆ ಕೆಲವಷ್ಟು ಯಾಗ ಯಜ್ಞಾದಿಗಳು, ಕೆಲವಷ್ಟು ಜಪಗಳನ್ನು ಮಾಡಬೇಕಾಗುತ್ತೆ. ಆ ಶಕ್ತಿಯನ್ನು ಆವಾಹನೆ ಮಾಡ್ಕೊಬೇಕಾಗುತ್ತೆ ಆ ಪಟ್ಟಾಭಿಷೇಕ ಹೊಂದುವಂತ ವ್ಯಕ್ತಿ. ಅದಕ್ಕೋಸ್ಕರನೇ ವಸಿಷ್ಠ ಮಹರ್ಷಿಗಳನ್ನು ಕರೆಸ್ಬಿಟ್ಟು ನೀನು ರಾಮನ ಮಂದಿರಕ್ಕೆ ಹೋಗ್ಬಿಟ್ಟು ಸೀತಾರಾಮರ ಹತ್ರ ಉಪವಾಸವನ್ನು ಮಾಡಿಸು ಅಂತಂತಾರೆ. ನಮಗೆ ಇವಾಗ ಉಪವಾಸದ ನಿಯಮಗಳೇ ಗೊತ್ತಿಲ್ಲ, ಹೆಂಗೆಂಗೋ ಮಾಡ್ತಾ ಇರ್ತೀವಿ. ಉಪವಾಸ ಅಂತಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಏಕಾದಶಿ ದಿನ ಮಾತ್ರನೇ ಉಪವಾಸ ಹೇಳಿರೋದು. ಮತ್ತೆ ಮಾರನೇ ದಿನ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಊಟ ಮಾಡಬೇಕು ಅಂತ ನಿಯಮ ಹೇಳಿದ್ದಾರೆ. ಇವಾಗ ನಾವೆಲ್ಲ ಮಾಡ್ತೀವಿ, ನನಗೆ ಸೋಮವಾರ ಮಂಜುನಾಥ ಸ್ವಾಮಿ ಅಂತಂದ್ರೆ ಇಷ್ಟ, ನಾನು ಸೋಮವಾರ ಉಪವಾಸ ಮಾಡ್ತೀನಿ. ಮಂಗಳವಾರ ನಾನು ಅಮ್ಮನವರ ಭಕ್ತರು, ನಾನು ಮಂಗಳವಾರ ಮಾಡ್ತೀನಿ. ನಾನು ಗುರುವಾರ ರಾಯರ ಭಕ್ತರು, ರಾಘವೇಂದ್ರ ಸ್ವಾಮಿ ಅವರ ಭಕ್ತರು, ನಾನು ಉಪವಾಸ ಮಾಡ್ತೀನಿ. ಶನಿವಾರ ನಾನು ವೆಂಕಟೇಶ್ವರನ ಭಕ್ತರು, ನಾನು ಉಪವಾಸ ಮಾಡ್ತೀನಿ. ಆ ಉಪವಾಸ ದೀಕ್ಷೆ ನಮಗೆ ಫಲಿತವನ್ನು ಕೊಡೋದಿಲ್ಲ, ಪುಣ್ಯವನ್ನು ಕೊಡೋದಿಲ್ಲ. ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಹಾಗೆ ಮಾಡಿದ್ರೇನೆ ಮಾತ್ರ ನಮಗೆ ಪರಿಪೂರ್ಣವಾಗಿರುವಂತ ಒಂದು ಫಲಿತ ಕೊಡುತ್ತೆ. ಈ ವಿಷಯ ಕೆಲವಷ್ಟು ಜನಕ್ಕೆ ಬೇಜಾರಾಗ್ಬೋದು, ಆದ್ರೆ ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ನಾನು ಯಥಾರ್ಥವಾಗಿ ತಿಳಿಸ್ಬೇಕಾಗಿರುವಂತದ್ದು ನನ್ನ ಕರ್ತವ್ಯ. ಉಪವಾಸ ಅಂತಂದ್ರೆ ನಿರ್ಜಲ ಉಪವಾಸ ಬಹಳ ಫಲಿತ ಕೊಡುತ್ತೆ. ನಿರ್ಜಲ ಉಪವಾಸ, ಒಂದು ತೊಟ್ಟು ನೀರು ಕುಡಿಯದಲೆ, ಒಂದಿಷ್ಟು ಕೂಡ ದೇಹಕ್ಕೆ ಆಹಾರವನ್ನು ಸೇರಿಸ್ತಲೇ ಉಪವಾಸವನ್ನು ಮಾಡಿರುವಂತ ಮನೆಗಳಲ್ಲಿ ದರಿದ್ರ ಬರುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಅಂತಂದ್ರೆ ನಮ್ಗೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ರೆ ಕಣ್ತುಂಬ ನಿದ್ದೆ ಬಂದ್ಬಿಡುತ್ತೆ. ಆದ್ರೆ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾ ಇದ್ದಾವೆ, ನೀನು ಪ್ರಸಾದವನ್ನು ದೇವರಿಗೆ ನಿವೇದನೆ ಇಟ್ಟಿರುವಂತ ಹಣ್ಣು ಹಂಪಲ ಬೇಯಿಸದೇ ಇರುವಂತ
ಪದಾರ್ಥಗಳು 30%, 100% ಅಲ್ಲ, ಹೊಟ್ಟೆಗೆ 30% ಸೇರಿಸು. ಇದರಿಂದ ಏನಾಗುತ್ತೆ, ನಿಮಗೆ ಸುಸ್ತಾಗೋದಿಲ್ಲ, ಕಣ್ಣು ತಿರುಗೋದಿಲ್ಲ, ದೇಹಕ್ಕೆ ಒಂದು ಶಕ್ತಿ ಬೇಕಾಗುತ್ತೆ. ನಿರ್ಜಲ ಉಪವಾಸ ಅಂತಂದ್ರೆ ಬಹಳನೇ ತಪ್ಪು ಅಂತ ಹೇಳ್ತಾರೆ. ನಮ್ಮ ದೇಹವನ್ನು ನಾವು ಶೋಷಣೆ ಮಾಡ್ಕೊಳ್ಳೋ ಅಧಿಕಾರ ನಮ್ಗಿಲ್ಲ. ನಮ್ಮ ದೇಹ ಆದ್ರೂ ನಮ್ಗೆ ಅಧಿಕಾರ ಇಲ್ಲ. ಈ ದೇಹದಲ್ಲಿ ಭಗವಂತ ಇರ್ತಾನೆ. ಅದಕ್ಕೋಸ್ಕರನೇ ಉಪವಾಸ ವ್ರತವನ್ನು ತಿಳಿದುಕೊಂಡು ಮಾಡಬೇಕಾಗುತ್ತೆ. ಯಾವಾಗಂದ್ರೆ ಅವಾಗಲೇ, ಯಾವ ಸಮಯದಲ್ಲಿ ಅಂದ್ರೆ ಆ ಸಮಯದಲ್ಲಿ ಮಾಡಬಾರ್ದು. ಪರ್ವಕಾಲಗಳು ಅಂತಂದ್ರೆ ಶಿವರಾತ್ರಿ, ಕೆಲವಷ್ಟು ನವರಾತ್ರಿಗಳಲ್ಲಿ ಈ ತರ ಉಪವಾಸಗಳು ನಿಯಮ ಹೇಳಿದೆ. ಆ ದಿನಗಳಲ್ಲಿ ಮಾಡಿದ್ರೆ ಫಲಿತ ಬರುತ್ತೆ ವಿನಃ ಬೇರೆ ಇದರಲ್ಲಿ ಮಾಡಬಾರ್ದು. ಇನ್ನೊಂದನ್ನು ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಗೆ ಉಪವಾಸ ವ್ರತ ನಿಷಿದ್ಧ. ಮತ್ತೆ ರೋಗಗ್ರಸ್ತರಿಗೆ ಉಪವಾಸ ವ್ರತ ನಿಷಿದ್ಧ. ವಯಸ್ಸಾದಂಥವ್ರಿಗೆ ಉಪವಾಸವನ್ನು ಮಾಡಬಾರ್ದು. ಮತ್ತೆ ಏನು, ಈ ಬ್ರಹ್ಮಚಾರಿ ವ್ಯವಸ್ಥೆ ಅಂತಂತಂದ್ರೆ ಬಹಳ ಚಿಕ್ಕ 8 ವರ್ಷದಿಂದ ಒಂದು 40-45 ವರ್ಷಗಳು ಆ ಉಪವಾಸ ಮಾಡಿದ್ರೆ ಆ ದೇಹ ತಟ್ಕೊಡುತ್ತಪ್ಪ ಅನ್ನುವಂತ ಒಂದು ವಯಸ್ಸಿರುತ್ತೆ. ಆ ಕಾಲದಲ್ಲಿ ಮಾತ್ರ ನಾವು ಉಪವಾಸ ಮಾಡಬೇಕು ಅಂತ ಹೇಳುತ್ತೆ ನಮ್ಮ ಶಾಸ್ತ್ರದಲ್ಲಿ. ಅಂತಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಬೇರೆ ಧರ್ಮದಂತೆ ನೀನ್ ಎಂಜಲ್ ಕೂಡ ನುಂಗಕೂಡ್ದು, ಎಂಜಲ್ ಕೂಡ ಉಗೊಳ್ಬೇಕು, ಏನೋ ಒಂದು ತುತ್ತು ಕೂಡ ಇದು ಮಾಡ್ಕೂಡ್ದು, ಒಳಗೆ ಇದು ಮಾಡ್ಕೂಡ್ದು, ನೀನ್ ಈ ತರ ಮಾಡು, ಇಲ್ಲಾಂದ್ರೆ ಸಾಯಿ ಅಂತ ಎಲ್ಲೂ ಹೇಳೋದಿಲ್ಲ. ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು ನಿಯಮ, ಭಗವಂತನ ಸೇರ್ಕೊಳ್ಳೋದಕ್ಕೆ ಯಾವ ತರ ಆದ್ರೂ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಧರ್ಮ ಚೇಂಜ್ ಆಗ್ತಾ ಇರುತ್ತೆ. ಉಪವಾಸ ಧರ್ಮ, ಹೆಣ್ಮಕ್ಳಂದ್ರೆ ಈ ತರ ಮಾಡ್ಬೇಕು, ಚಿಕ್ಕ ಮಕ್ಕಳಂದ್ರೆ ಈ ತರ ಮಾಡ್ಬೇಕು, ವಯಸ್ಸಾದಂತವ್ರು ಈ ತರ ಮಾಡ್ಬೇಕು, ಗಂಡ ಮಕ್ಕಳು ಈ ತರ ಮಾಡ್ಬೇಕು. ಅತ್ಯಂತ ಕಠಿಣವಾಗಿರುವಂತದ್ದು ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತೂ ವಿಧಿಸಿಲ್ಲ. ಆದ್ರೆ ನಮ್ಮ ಸನಾತನ ಧರ್ಮದ ಪೂರ್ತಿಯಾಗಿ ಅಂತಂದ್ರೆ ಆಳುವ ಕ್ಲೀನ್ ಆಗಿ ಅವ್ರು ಹೇಳಿರುವಂಥದ್ದು ಏನು ಅಂತ ತಿಳ್ಕೊಂಡ್ಲಾರ್ದರೆ ಯಾರೋ ಹೇಳ್ಬಿಟ್ರಪ್ಪ ನೀನು ಇಷ್ಟು ಕಠಿಣವಾಗಿ ಉಪವಾಸ ಮಾಡು ಅಂತಂತಾರೆ. ಆ ಕಠಿಣವಾಗಿ ಉಪವಾಸ ಮಾಡಿರುವಂತ ನೆಕ್ಸ್ಟ್ ದಿನ ಏನೋ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ, ಊಟ ಇಲ್ದರೆ ಆಸಿಡ್ಸ್ ಎಲ್ಲ ಉತ್ಪತ್ತಿ ಆಗುತ್ತೆ, ಆಗ ಆರೋಗ್ಯ ಕೆಟ್ಟೋಗುತ್ತೆ. ಭಗವಂತ ನಮ್ಮನ್ನ ಕಾಪಾಡಲಿಲ್ಲ ಅಂತ ಭಗವಂತನ ಮೇಲೆ ನಂಬಿಕೆ ಬರೋದಿಲ್ಲ. ಮತ್ತೆ BP ಇರುತ್ತೆ, ಶುಗರ್ ಇರುತ್ತೆ, ಇಂಥವ್ರು ಮಾಡಿದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತಲ್ವಾ. ಅದಕ್ಕೋಸ್ಕರನೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಂತ ಅಂತಂದ್ರೆ ಉಪವಾಸ ಯಾಕೆ ಮಾಡ್ಬೇಕು ಅಂತ ನಮ್ಗೊಂದು ಅನುಮಾನ ಬರುತ್ತೆ. ಅಂತಂತಂದ್ರೆ ಹತ್ತಿರವಾಗಿ ವಾಸ ಮಾಡುವಂಥದ್ದು ಅಂತಂದ್ರೆ ಒಂದು ಆಹಾರದ ಬೆಲೆ ನಮ್ಗೆ ತಿಳಿಬೇಕು. ಆಹಾರ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ಅಹಂಕಾರಕ್ಕೆ ಹೋಗೋದಿಲ್ಲ. ನಾವು ಎಷ್ಟು ಅಂತಂದ್ರೆ ಊಟ ತಿನ್ನಂಥವ್ರು ಅಂತಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಯಾರನ್ನು ನಾನು ಕೀಳು ಮಾತನಾಡೋದಕ್ಕಿಲ್ಲ. ಹಸಿವಿನ ಬೆಲೆ ಗೊತ್ತಿರುವಂಥವ್ರು ಊಟಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ. ಅದೇ ಯಾವತ್ತೂ ಉಪವಾಸ ಇಲ್ಲದೆ ಇರುವಂಥವ್ರು, ಹಸಿವಂತ ಗೊತ್ತಿಲ್ಲದೆ ಇರುವಂಥವ್ರು ಊಟದ ಬಗ್ಗೆ ಇರುವಂತ ಒಂದು ಮರ್ಯಾದೆ ಬಗ್ಗೆ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇದಕ್ಕೋಸ್ಕರನೇ ಏನು ಭಗವಂತ ನಾನು ಕೊಟ್ಟಿರುವಂತ ಜೀವಾಧಾರವಾಗಿರುವಂತ ಆಹಾರದ ಬೆಲೆ ನೀನು ತಿಳ್ಕೊ. ಎಷ್ಟು ಜನ್ಮಗಳು ನೀನು ಬರೀ ತಿನ್ನೋದ್ರಿಂದ ಮಲಗೋದ್ರಿಂದ ತಿನ್ನೋದು ಇದನ್ನೇ ಸುತ್ತೀಯ. ಭಗವಂತನ ಕಡೆ ನೀನ್ ಬಾ, ಭಗವಂತನ ಹತ್ತಿರವಾಗಿ ಇದು ಮಾಡ್ತಾ ಬಾ. ಅಂತಂದ್ರೆ ನಾನು ಉಪವಾಸ ಇದ್ದೀನಪ್ಪ, ಊರಿನ ವಿಷಯ ಎಲ್ಲ ಮಾತಾಡ್ತೀನಿ ಅಂತಂದ್ರೆ ಅಲ್ಲಿ ಭಗವಂತ ಅನುಗ್ರಹ ಕೊಡೋದಿಲ್ಲ. ಉಪವಾಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾಮಸ್ಮರಣೆ ಮಾಡ್ಕೊಂತ, ಮೌನ ವ್ರತಗಳನ್ನು ಮಾಡ್ಕೊಂತ ಅಂತಂದ್ರೆ ನಮ್ಮ ಈ ಕಾಲದಲ್ಲಿಲ್ಲ, ಕೆಲವಷ್ಟು ಒಂದು 20-25 ವರ್ಷಗಳ ಕೆಳಗೆ ವಾರಕ್ಕೊಮ್ಮೆ ಮೌನ ವ್ರತವನ್ನು ಪ್ರತಿಯೊಬ್ಬರು ಮಾಡ್ತಾ ಇದ್ರು. ಮೌನ ವ್ರತವನ್ನು ಮಾಡ್ತಾ ಇದ್ರು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮಾತಿಗಿರುವಂತ ಶಕ್ತಿ, ಮತ್ತೆ ನಾವು ಏನೇನ್ ತಪ್ಪು ಮಾಡ್ತಾ ಇದೀವಿ ನಮ್ಮಲ್ಲಿ ನಾವು ಅಂತರ್ಮುಖವಾಗೋ ತರ ಮೌನ ವ್ರತ ಕೂಡ ನಮ್ಗೆ ಹೆಲ್ಪ್ ಮಾಡ್ತಾ ಇತ್ತು ಅಂತ ಹೇಳ್ತಾ ಇತ್ತು. ನಮ್ಮ ಸನಾತನ ಧರ್ಮದಲ್ಲಿ ಮನುಷ್ಯರನ್ನು ಕಷ್ಟ ಇಲ್ಲದೆ ಇರುವಂತ ಸನಾತನ ಧರ್ಮದಲ್ಲಿ ನಾವು ಹುಟ್ಟಿರೋದಕ್ಕೆ ಎಷ್ಟು ಧನ್ಯರಲ್ವಾ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.